ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಜೂನ್ ತಿಂಗಳ 2ನೇ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ನಾವು ಮಾಡಿರತಕ್ಕಂತ ಎಲ್ಲಾ ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ನಮ್ಮ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಸ್ನೇಹಿತರೆ. ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್. ನೋಡಿಲ್ಲ ನೋಡಿ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ನಾವು ಇದರಲ್ಲಿ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಮಾಡ್ತೀವಿ. ಸೊ ಬನ್ನಿ ಹಾಗಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಮುಖಾಂತರ ತಗೊಂಡು ಡಿಸ್ಕಸ್ ಮಾಡೋಣ. 2026ರ ಜಾಗತಿಕ ಶಾಂತಿ ಸೂಚ್ಯಾಂಕ, ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಯಾರು ಬಿಡುಗಡೆ ಮಾಡಿದ್ರು? ಒಂದ್ ಕಡೆ ಭಾರತ ರ್ಯಾಂಕ್ ಏನು, ಪ್ರೀವಿಯಸ್ ಇಯರ್ಗೂ ಹೋದ ವರ್ಷಕ್ಕೂ, ಓಕೆ, ಪ್ರೀವಿಯಸ್ ಇಯರ್ಗೂ ಈ ವರ್ಷಕ್ಕೂ ಭಾರತ ರ್ಯಾಂಕ್ ಸುಧಾರಿಸಿದ್ಯಾ ಅಥವಾ ಇನ್ನು ಕೆಳಮಟ್ಟಕ್ಕೆ ಹೋಗಿದ್ಯಾ? ಓಕೆ, ಸೊ ಈ ತರ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ನೋಡೋದಾದ್ರೆ, ಓಕೆ, ಕ್ವಶನ್ ಫಸ್ಟ್ ಆನ್ಸರ್ ಮಾಡೋಣ. ಜಾಗತಿಕ ಸೂಚ್ಯಾಂಕ ಬಿಡುಗಡೆ ಮಾಡಿದ್ಯಾರೋ ಅಂದ್ರೆ ಅರ್ಥಶಾಸ್ತ್ರ ಮತ್ತು ಶಾಂತಿ ಸಂಸ್ಥೆ ಅಂತ. ಎಕಾನಮಿ ಅಂಡ್ ಪೀಸ್ ಇನ್ಸ್ಟಿಟ್ಯೂಟ್ ಫಾರ್ ಎಕಾನಮಿ ಅಂಡ್ ಪೀಸ್ ಅಂತ ಕರಿತೀವಿ. ಓಕೆ, ಇಂಗ್ಲಿಷ್ ಅಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಎಕಾನಮಿ ಅಂಡ್ ಪೀಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ 163 ದೇಶಗಳ ಶಾಂತಿಗಳ ಸೂಚ್ಯಾಂಕ ಬಿಡುಗಡೆ ಮಾಡಿ. ಶಾಂತಿ ಸೂಚ್ಯಾಂಕ ಅಂದ್ರೆ ಇಷ್ಟೇ, ಆ ದೇಶದಲ್ಲಿ ಶಾಂತಿ ಹೆಂಗಿದೆ, ಹೆಂಗ್ ಕಾಪಾಡ್ಕೊಂಡ್ ಬಂದ. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಮುಖವಾದ ಅಳತೆ. ಶಾಂತಿ ಬರಬೇಕು ಅಂದ್ರೆ ಸಾಮಾಜಿಕ ಸುರಕ್ಷತೆ ಹೆಂಗಿದೆ ಅದರಲ್ಲಿ, ಓಕೆ, ಮತ್ತೆ ಭದ್ರತೆ ಹೆಂಗಿದೆ, ಸಂಘರ್ಷ ಏನಾದ್ರು ನಡೀತಿದೆ, ಮಿಲಿಟರೀಕರಣ ಏನಾರು ಆಗಿದೆಯಾ. ಸೊ ಈ ಬೇಸಿಸ್ ಮೇಲೆ ಆ ದೇಶ ತುಂಬಾ ಪೀಸ್ ಆಗಿದೆ ಅನ್ನತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಈ ವರ್ಷದಲ್ಲಿ ಈ ಒಂದು 2026ರ ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ ಸ್ನೇಹಿತರೆ, ಶ್ರೀಲಂಕಾ ಒಳ್ಳೆ 14 ಸ್ಥಾನ ಏರಿಕೆಕೊಂಡು ಏಷ್ಯಾದಲ್ಲೇ 2ನೇ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರ ಆಗಿದೆ. ಭೂತಾನ್ ವೆರಿ ಇಂಪಾರ್ಟೆಂಟ್, ಏಷ್ಯಾದಲ್ಲೇ ನಂಬರ್ 1 ಅದು ಭೂತಾನ್ ಪೀಸ್ ಅಲ್ಲಿ. ಓಕೆ, ಭಾರತ 127ನೇ ಸ್ಥಾನದಲ್ಲಿ ಔಟ್ ಆಫ್ 163. ಲಾಸ್ಟ್ 2020 115ನೇ ಸ್ಥಾನದಿಂದ ಕುಸಿತ ಆಗಿದೆ, ಸುಧಾರಿಸಿಲ್ಲ, ಕುಸಿತ ಆಗಿದೆ ಈ ವರ್ಷ 115 127. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಐಸ್ಲ್ಯಾಂಡ್ ಸತತ 18ನೇ ವರ್ಷದಲ್ಲಿ ನಂಬರ್ 1 ರ್ಯಾಂಕ್ ಐಸ್ಲ್ಯಾಂಡ್. ಓಕೆ, ಅದರ ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಬರುತ್ತೆ, ಆಮೇಲೆ ಸ್ವಿಟ್ಜರ್ಲ್ಯಾಂಡ್, ಸ್ಲೋವೇನಿಯಾ ಬರುತ್ತೆ, ಐರ್ಲ್ಯಾಂಡ್ ಬರುತ್ತೆ, ಆಸ್ಟ್ರಿಯಾ ಬರುತ್ತೆ, ಪೋರ್ಚುಗಲ್ ಬರುತ್ತೆ, ಸಿಂಗಾಪುರ್, ಫಿನ್ಲ್ಯಾಂಡ್, ಜಪಾನ್, ಇವೆಲ್ಲ ನಂತರ ಟಾಪ್ 10 ರಾಷ್ಟ್ರಗಳು. ಓಕೆ, ಪೋಲ್ಯಾಂಡ್ ಅತಿ ದೊಡ್ಡ ಸುಧಾರಣೆ ದಾಖಲಾಗಿರ್ತಕ್ಕಂಥದ್ದು ಲಾಸ್ಟ್ ಇಯರ್ ಹೋಲ್ಸ್ಕೊಂಡ್ರೆ. ಮತ್ತೆ ಲಾಸ್ಟ್ ಟಾಪ್ ಬಾಟಮ್ ಅಲ್ಲಿ ಇರೋದು ಯಾವುದು ಅಂದ್ರೆ ರಷ್ಯಾ. ಯಾಕೆ? ರಷ್ಯಾ ಯುದ್ಧವನ್ನ ಸಾರಿರ್ತಕ್ಕಂಥ, ಹಾಗಾಗಿ ರಷ್ಯಾನ ಟಾಪ್ ಬಾಟಮ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಇಸ್ರೇಲ್ ಕೂಡ ಟಾಪ್ ಬಾಟಮ್ ಅಲ್ಲೇ ಬರುತ್ತೆ. ರಷ್ಯಾ ಅದಾದ್ರೆ ನಂತರ ನೋಡಿ, ಸುಡಾನ್ ಆಗಿರ್ಬೋದು, ಕಾಂಗೋ, ರಿಪಬ್ಲಿಕ್ ಆಫ್ ಕಾಂಗೋ ಗಣರಾಜ್ಯ ಏನಿದೆ ಅದು, ಯಾಕಂದ್ರೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಮಿಲಿಟರಿ ಒಂದು ದಂಗೆಗಳಾಗ್ತಾ ಇರ್ತವೆ. ಯುಕ್ರೇನ್, ಇಸ್ರೇಲ್, ಇವು ಬಾಟಮ್ 5 ಇರ್ತಕ್ಕಂಥದ್ದು. ಸೊ ಕಂಪ್ಲೀಟ್ ಬಾಟಮ್ ಅಲ್ಲಿ ನಾವು ರಷ್ಯಾನ ನೋಡ್ತೀವಿ ಸ್ನೇಹಿತರೆ, 163ನೇ ರ್ಯಾಂಕ್ ಅಲ್ಲಿ. ಇನ್ನು ಜಾಗತಿಕವಾಗಿ ಭೂತಾನ್ ಏನಿದೆ ನಮ್ಮ ಏಷ್ಯಾದಲ್ಲಿ, ಸೌತ್ ಏಷ್ಯಾದಲ್ಲಿ ನೋಡಿದ್ರೆ 16ನೇ ರ್ಯಾಂಕ್. ಓಕೆ, ಇನ್ನು ಭಾರತದ ಅಕ್ಕಪಕ್ಕ ರಾಷ್ಟ್ರಗಳು ನಾವೇನು ಕಂಪೇರ್ ಮಾಡ್ತೀವಿ, ಭೂತಾನ್ ನಂಬರ್ 1 16th ರ್ಯಾಂಕ್ ಇದೆ, ಶ್ರೀಲಂಕಾ 67ನೇ ರ್ಯಾಂಕ್ ಇದೆ. ಓಕೆ, ಯಾಕೆ ಶ್ರೀಲಂಕಾ ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ, ಶ್ರೀಲಂಕಾ ದಂಗೆಗಳು ಏನಾಗಿದ್ವು, ಯಾವ್ಯಾವ ರೀತಿ ಆಗಿತ್ತು, ಹೆಂಗೆ ಅದರಿಂದ ಹೊರಗೆ ಬಂತು, ಹೇಗೆ ಅದರಲ್ಲಿ ಪೀಸ್ ಶಾಂತಿನ ಕಾಪಾಡ್ಕೊಂಡ್ ಬಂದಿದೆ, ಹಾಗಾಗಿ ಈ ರ್ಯಾಂಕ್ ಪಡ್ಕೊಳ್ಳಕ್ ಸಾಧ್ಯ ಆಗಿದೆ. ನೇಪಾಳ 111ನೇ ಸ್ಥಾನ ಇದೆ, ಬಾಂಗ್ಲಾ 117, ಭಾರತ 127, ಪಾಕಿಸ್ತಾನ 152, ಅಫ್ಘಾನಿಸ್ತಾನ 157 ಅಕ್ಕಪಕ್ಕದ ರಾಷ್ಟ್ರಗಳು ಅಂತ ನಾವು ಚೆಕ್ ಮಾಡಿದಾಗ. ಓಕೆ, ಸೊ ಯಾರು ಬಿಡುಗಡೆ ಮಾಡ್ತಾರೆ? ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ ಕರಿತೀವಿ. ಭಾರತ ರ್ಯಾಂಕು ಲಾಸ್ಟ್ ಗಿಂತ ಇವಾಗ ಕುಸಿದಿದೆ, 115ದಿಂದ 127 ಹೋಗಿದೆ. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ್ದ್ರ ಮೇಲೆ ಬಿಡುಗಡೆ ಮಾಡ್ತಾರೆ? ಶಾಂತಿ ಹೆಂಗಿದೆ ಅಲ್ಲಿ, ಸಾಮಾಜಿಕ ಸುರಕ್ಷತೆ ಮತ್ತು ಭದ್ರತೆ, ನಡೆಯುತ್ತಿರುವ ಸಂಘರ್ಷ, ಮಿಲಿಟರೀಕರಣ, ಇಂಥ ಸೂಚಕಗಳು, ಇಂಡಿಕೇಟರ್ಸ್ ಗಳನ್ನ ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಇತ್ತೀಚೆಗೆ ಉಡಾವಣೆದ ವರ್ಯ ಅಂತಕ್ಕಂಥದ್ದು ಇಂಡಿಯಾ AN ಮಿಷನ್ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಜನರೇಟೆಡ್ AI ಸ್ನೇಹಿತರೆ ಇದು. ಓಕೆ, ವಿಡಿಯೋ ಜನರೇಟೆಡ್ AI ಭಾರತದ ಮೊದಲ ವಿಡಿಯೋ ಜನರೇಷನ್ AI ಮಾದರಿ ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಲ್ಲಿ ಡೈರೆಕ್ಟ್ ಆನ್ಸರ್ ಮಾತ್ರ ಹೇಳ್ತೀನಿ, ಎಲ್ಲ ಆಪ್ಷನ್ ಓದಕ್ಕೆ ಹೋಗಲ್ಲ ಸ್ನೇಹಿತರೆ. ಓಕೆ, ಸೊ ಆಪ್ಷನ್ ಸಿ ಏನಿದು ವರ್ಯ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಈಗ ನಿಮ್ಗೆ ಗೊತ್ತಿದೆ AI ಯೂಸ್ ಮಾಡ್ಕೊಂಡು ಏನೇನ್ ಮಾಡ್ಬೋದು ಅಂತ.
ಒಳ್ಳೆ ಪ್ರಾಂಪ್ಟ್ಗಳು ಕೊಟ್ರೆ ಒಂದು ವಿಡಿಯೋ ಕೂಡ ಜನರೇಟ್ ಆಗುತ್ತೆ. ಇದು ಫಸ್ಟ್. ಸರ್ ವಿಡಿಯೋ ಆಲ್ರೆಡಿ ಮಾಡ್ಬೋದಲ್ಲ ಸರ್? ಮಾಡ್ಬೋದು. ಅದಕ್ಕೆ ದೊಡ್ಡದಾದ ಪ್ರಾಂಪ್ಟ್ ಕೊಡಬೇಕು. ಫಸ್ಟ್ ನೀವು ಅದಕ್ಕೆ ಏನ್ ಮಾಡ್ಬೇಕು, ಯಾವ್ದ್ರ ಬೇಸಿಸ್ ಮೇಲೆ ಬೇಕು ಅಂತ ಹೇಳಿ ಒಂದು ಪ್ರಾಂಪ್ಟ್ ರೆಡಿ ಮಾಡ್ಕೋಬೇಕು ಚಾಟ್ GPT ಅಥವಾ ಜೆಮಿನಿಯಲ್ಲಿ. ಆಮೇಲೆ ನೀವು ಅದಕ್ಕೆ ಇಮೇಜ್ಗಳನ್ನ ರೆಡಿ ಮಾಡ್ಕೊಡೋ ಪ್ರಾಂಪ್ಟ್ ಇಂದ. ಆಮೇಲೆ ಅದನ್ನ ಅಪ್ಲೋಡ್ ಮಾಡಿ ವಿಡಿಯೋ ಬೇಕು ಅಂತ. ಇವೆಲ್ಲ ಏನಿದೆ ಸ್ಟೆಪ್ಸ್ಗಳು ತುಂಬಾ ಇದೆ. 40-50 ಸ್ಟೆಪ್ಸ್ಗಳು ಒಂದೊಂದು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡೋಕ್ಕಿಂತ ಇದನ್ನ 4 ಸ್ಟೆಪ್ಗೆ ಇದನ್ನ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದೇ ವರ್ಯಾ ಅಂತಕ್ಕಂಥದ್ದು. ಇಂಡಿಯಾ ಏನ್ ಮಿಷನ್ ಅಡಿಯಲ್ಲಿ ಸ್ನೇಹಿತರೆ ಡೆವಲಪ್ ಮಾಡಿರ್ತಕ್ಕಂಥದ್ದು ವರ್ಯಾ ಎಂಬುದು ಸುಧಾರಿತ ಯಂತ್ರ ಕಲಿಕೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ವಿನ್ಯಾಸಗೊಳಿಸುವ ಒಂದು ನವೀನ ಸ್ಥಳೀಯ ಅಡಿಪಾಯ AI ವಿಡಿಯೋ ಮಾದರಿಯಾಗಿದೆ. ಓಕೆ, ಇದನ್ನ ಅವತಾರ್ ಅಂತಕ್ಕಂಥದ್ದು ಇಂಡಿಯಾ AI ಮಿಷನ್ ಅಡಿಯಲ್ಲಿ ಅವತಾರ್ ಕಂಪನಿ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು ವರ್ಯಾ. ಗುರಿ ಏನು? ಕಂಪ್ಯೂಟೇಷನ್ ವೆಚ್ಚ, ಭಾಷೆ, ಹಾರ್ಡ್ವೇರ್ ಅಂತ ಒಂದಷ್ಟು ಕಮ್ಮಿ ಮಾಡಿಕೊಂಡು ಡೆವಲಪ್ ಮಾಡೋದು. ಎಸ್ಪೆಷಲಿ ಭಾರತದಲ್ಲಿ ನೀವು ನಮ್ಮ ಸಂಸ್ಕೃತಿ ಇದೆ, ಫೆಸ್ಟಿವಲ್ಸ್, ಫುಡ್ಸ್, ಆರ್ಕಿಟೆಕ್ಚರ್, ರೀಜನಲ್ ಡೈವರ್ಸಿಟಿ, ಇದಕ್ಕೆ ತಕ್ಕಂತೆ ವಿಡಿಯೋಗಳು ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಹೊರ ದೇಶದ ಒಂದು ವಿಡಿಯೋಗಳು ಆ ಒಂದು ಜನರೇಷನ್ಸ್ ಆ ಥರದಲ್ಲ. ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ವಿಡಿಯೋದಲ್ಲಿ ಮಾನವರಾಗಿರ್ಬೋದು ಅಥವಾ ಫುಡ್, ಆರ್ಕಿಟೆಕ್ಚರ್ ಆಗಿರ್ಬೋದು, ಸಂಸ್ಕೃತಿ, ವಾತಾವರಣ ಆ ರೀತಿ ಇರ್ತಕ್ಕಂಥದ್ದಾಗಿರ್ಬೇಕು ಸ್ನೇಹಿತರೆ. ಇದರಿಂದ ಏನಾಗುತ್ತೆ ನೋಡಿ, ಇದು ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಈ ವಿಡಿಯೋದ ದಕ್ಷತೆ ಎಷ್ಟು ಚೆನ್ನಾಗಿದೆ ಅಂತ ಫಸ್ಟು ಮಹತ್ವ ಹೇಳಕ್ಕಿಂತ ಮುಂಚೆ ಅದರ ಲಕ್ಷಣ ಹೇಳ್ಬಿಡ್ತೀನಿ, ಅವಾಗ ಗೊತ್ತಾಗತ್ತೆ. ಡಿಜಿಟಲ್ ವಿಜುವಲ್ ಜನರೇಷನ್ ಅಂದ್ರೆ 50 ಅಂತ ನಿಮ್ಗೆ ಹೇಳಿದೆ, ಬೇರೆ ಬೇರೆ ರೀತಿಯಾದ ಒಂದು ಹಂತಗಳನ್ನ ಮಾಡಿ ವಿಡಿಯೋ ಜನರೇಟ್ ಮಾಡಕ್ಕೂ ಜಸ್ಟ್ 4 ಅಂದ್ರೆ ಕಲ್ಪನೆ, ನೀವೇನ್ ಕಲ್ಪನೆ ಮಾಡ್ಕೋಬೇಕು, ಇಮ್ಯಾಜಿನೇಷನ್, ವಿಡಿಯೋ ಮತ್ತೆ ಸ್ಟೋರಿ ಇಷ್ಟೇ ಮುಖಾಂತರ ಜಸ್ಟ್ ಆಗ್ತಾ ಇದ್ದಂಗೆ ನಿಮ್ಗೆ ಬರ್ತಾ ಇರಬೇಕು ವಿಡಿಯೋ ಆತರ. ಓಕೆ, ಹಾಗಾಗಿ ಡಿಜಿಟಲ್ ವಿಜುವಲ್ ಜನರೇಷನ್ ಶಕ್ತಿ ಹೊಂದಿರತಕ್ಕಂಥ ವೇಗ ಮತ್ತು ದಕ್ಷತೆ ಚೆನ್ನಾಗಿದೆ. ಮತ್ತೆ ಇದ್ರ ದುಡ್ಡು ಕೂಡ ಕಮ್ಮಿ. ಓಕೆ, ಪೇಯ್ಡ್ ಕೋರ್ಸ್ ಇದರಲ್ಲಿ ಬರ್ತಕ್ಕಂಥದ್ದು. ಅದರಿಂದ $0.48 ಅಂದ್ರೆ 50 ಪೈಸೆಗೆ ನಿಮಗೆ ಪ್ರತಿ ಸೆಕೆಂಡಿಗೆ ತಗೊಳ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವಿಡಿಯೋ ಜನರೇಷನ್ ಬೇರೆ ಬೇರೆ ನೂರಾರು ರೂಪಾಯಿಗಳನ್ನ ತಗೊಳ್ತಕ್ಕಂಥ ವಿಡಿಯೋ ಜನರೇಟೆಡ್ ಹೇಗೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಮತ್ತೆ ಬೇಗ ಆಗ್ತಕ್ಕಂಥದ್ದು, ಯಾರು ಬೇಕಾದ್ರೂ ಮಾಡ್ತಕ್ಕಂಥದ್ದು. ಇದು ಯಾಕೆ ಇಂಪಾರ್ಟೆಂಟು? ಕಡಿಮೆ ನಿರ್ವಹಣಾ ವೆಚ್ಚದಲ್ಲಿ ಭಾರತದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಕರನ್ನಿಂದ ಯೂಸ್ ಮಾಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ಏನಾದ್ರು ಎಕ್ಸ್ಪ್ಲನೇಷನ್ ಮಾಡಿಸ್ಬೇಕು ಅಂತಂದ್ರೆ ಈ ಥರದ್ದೆಲ್ಲ ರೆಡಿ ಮಾಡಿಸ್ಕೋಬಹುದು. ಉದ್ಯಮಿಗಳು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತಂದ್ರೆ ಎಂಪ್ಲಾಯರ್ಸ್, ಓಕೆ, ಈ ತರದಕ್ಕೆಲ್ಲ. ಮತ್ತೆ ಜೊತೆಗೆ MSMEಗಳು ಕೂಡ ಕೈಗೆಟುವ ಪ್ರದೇಶ ನಿರ್ದಿಷ್ಟ ಜಾಹೀರಾತುಗಳನ್ನ ಪ್ರಚಾರ ಮಾಡಕ್ಕೆ ಏನೇನು ವಿಷಯಗಳನ್ನ ರಚಿಸಬಹುದು, ಮಾರ್ಕೆಟಿಂಗ್ ಗಳನ್ನ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ನಮ್ಮ ಸ್ಥಳೀಯವಾಗಿರುತ್ತೆ. ಯಾಕಂದ್ರೆ ನಮ್ಮ ಸ್ಥಳೀಯ ರೀತಿಯಾದ ನೋಡಿ ಸಂಸ್ಕೃತಿ, ಭಾರತೀಯ ಸನ್ನಿವೇಶಕ್ಕೆ ತಕ್ಕಂತೆ ಹಬ್ಬ, ಪ್ರಾದೇಶಿಕ ಉಡುಪು, ಆಹಾರ ಪದ್ಧತಿ ಈ ತರದನ್ನೆಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಈ ಒಂದು ವಿಡಿಯೋ ಜನರೇಷನ್. ಹಾಗಾಗಿ ವರ್ಯಾ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಒಂದು ಇದರಲ್ಲೂ ಕೂಡ ಲಾಂಚ್ ಆಗಿರ್ತಕ್ಕಂಥದ್ದು ಗೌರ್ಮೆಂಟ್ ನಡಿಯಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯೊಬ್ಬರು ಸಲ್ಲಿಸಿದ ನಾಮಪತ್ರವನ್ನು ಚುನಾವಣೆಗೆ ತಿರಸ್ಕರಿಸಿದ್ದಾರೆ. ಇಲ್ಲೊಂದು ನಿಮಗೆ ಒಂದು ಕತೆ ತರ 1-2-3 ಪಾಯಿಂಟ್ ಇದೆ ಇಲ್ಲಿ. ಇದು ಓದ್ಕೊಂಡು ಇದು ಯಾವ ಒಂದು ವಿಧಿ ಅಡಿಯಲ್ಲಿ ಬರುತ್ತೆ ಅಂತ. ಓಕೆ, ನಾನು ಬೇಕಾದ್ರೆ ಕ್ಲೂನು ಕೊಟ್ಬಿಡ್ತೇನೆ. ಈಗ ನಿಮ್ಗೆ ರಾಜ್ಯಸಭಾ ಚುನಾವಣೆ ಆಯ್ತು, ನಿಮ್ಗೆ ಗೊತ್ತಿದೆ ರಾಜ್ಯಸಭೆ ಅಲ್ವಾ? ನಮ್ಮ ಕರ್ನಾಟಕದಲ್ಲೂ ಆಯ್ತು, ನಿಮ್ಗೆ ಗೊತ್ತಿದೆ. ದೇವೇಗೌಡರನ್ನ BJP ಅವರು ಕಳಿಸ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಸುದ್ದಿಯಲ್ಲಿ ಇರೋದನ್ನ ನಿಮ್ಗೆ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ರಾಜ್ಯಸಭೆ ಎಷ್ಟು ವರ್ಷಕ್ಕೊಂದ್ಸಲ ಚುನಾವಣೆ ನಡೆಯುತ್ತೆ, ಅವರ ಅಧಿಕಾರಾವಧಿ, ಇವೆಲ್ಲ ನೀನು ಓದ್ಕೋಬೇಕಾಗತ್ತೆ. ನಾ ಆ ಕ್ವಶನ್ ಇಲ್ಲಿ ತಗೊಂಡಿಲ್ಲ, ಅದು ಈಸಿ. ನೀವು ಪೊಲಿಟಿವ್ ಓದ್ಬೇಕಾದ್ರೆ ಅವೆಲ್ಲ ಓದ್ಕೊಳ್ಳಿ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ಯಾಕಂದ್ರೆ ಸುದ್ದಿಯಲ್ಲಿದೆ. ಅದು ಬಿಟ್ಟು ರಾಜ್ಯಸಭೆಗೆ ಈಗ ಮಧ್ಯಪ್ರದೇಶದಲ್ಲಿ ರಾಜ್ಯಸಭೆಗೆ ಸಲ್ಲಿಸಿರ್ತಕ್ಕಂಥ ನಾಮಪತ್ರನೇ ರಿಜೆಕ್ಟ್ ಮಾಡ್ತಾರೆ, ನಾಮಪತ್ರ. ಓಕೆ, ಯಾರು ಚುನಾವಣಾಧಿಕಾರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಗೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿದೆ ನೋಡಿ. ಇಂಥ ಕ್ವಶನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅದೇ ಈಗ ರಾಜ್ಯಸಭೆ ಅಂದ ತಕ್ಷಣ ಈ ಕ್ವಶನ್ಸ್ ಎಷ್ಟು ಜನ ಕೇಳ್ತಾರೆ ಅಲ್ವಾ? ಹಾಗಾಗಿ ಈಗ ಅವರ ಒಂದು ಚುನಾವಣಾಧಿಕಾರಿ ಅವ್ರ ನಾಮಪತ್ರ ತಿರಸ್ಕಾರ ಮಾಡಿದ್ದಾರೆ. ಮಧ್ಯಪ್ರದೇಶದ ಒಂದು ಎಕ್ಸಾಂಪಲ್ ಇಟ್ಕೊಂಡು ಈ ಕ್ವಶನ್ ತಗೊಂಡಿರೋದು. ಓಕೆ, ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲು ಅಭ್ಯರ್ಥಿಯು ತಿರಸ್ಕಾರವನ್ನು ಪ್ರಶ್ನೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಿಜೆಕ್ಟ್ ಕೂಡ ಆಯ್ತು. ಚುನಾವಣಾ ಅರ್ಜಿಯ ಮೂಲಕ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ ಚುನಾವಣಾ ವಿವಾದಗಳನ್ನು ಸಾಮಾನ್ಯವಾಗಿ ಪ್ರಶ್ನಿಸಬಹುದು ಎಂದು ಗಮನಿಸಿದ ನ್ಯಾಯಾಲಯವು ಮಧ್ಯಪ್ರವೇಶಲು ನಿರಾಕರಿಸಿತು. ಈ ಒಂದು ಪ್ರಾಥಮಿಕ ಸಾಕಾರಗೊಳಿಸುವ ಸಂವಿಧಾನಿಕ ನಿಬಂಧನೆ ಯಾವುದು ಅಂತ ಕೇಳಿದೆ. ಆಸ್ ಪರ್ ಈ ಎಬೋ ಒಂದು ವಾಕ್ಯಗಳನ್ನ ಅಬ್ಸರ್ವ್ ಮಾಡಿದಾಗ ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಯಾವ ಬೇಸಿಸ್ ಮೇಲೆ ನಿರಾಕರಿಸಿತು?
ಯಾವ ವಿಧಿ ಮೇಲೆ ಇದು ಎಲ್ಲಿ ಯಾವ ಅಡಿಯಲ್ಲಿ ಬರುತ್ತೆ ಅನ್ನೋದು ಪ್ರಶ್ನೆ. ಆರ್ಟಿಕಲ್ 329 ಇಸ್ ದ ವೆರಿ ಇಂಪಾರ್ಟೆಂಟ್. ಸರ್, ನಿಮ್ಗೆ ಗೊತ್ತಿರಲಿ, ಚುನಾವಣೆಗೆ ತಕ್ಕೆ ಯಾವುದೇ ಕೋರ್ಟ್ಗಳು ಬರಲ್ಲ. ಚುನಾವಣೆ ನೋಡಿ, ಚುನಾವಣೆಗೆ ಸಂಬಂಧಪಟ್ಟಂತೆ ಏನ್ ಡಿಸಿಷನ್ ತಗೊಳ್ತಾರೆ, ಇಸ್ ದ ಫೈನಲ್ ಡಿಸಿಷನ್. ಈಗ ಫಾರ್ ಎಕ್ಸಾಂಪಲ್, ಈಗ ಇವ್ರದ್ದು ಸರ್ ಹಂಗಾರೆ ಇವ್ರದ್ದು ಬೇಕು ಅಂತ ರಿಜೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಇವ್ರು ಹೋಗಂಗೆ ಇಲ್ಲ, ಹಾಗಾದ್ರೆ ಇವ್ರಿಗೆ ಕೋರ್ಟ್ಗೆ ಹೋಗಂಗಿಲ್ವಾ? ಹಾಗಾದ್ರೆ ಚುನಾವಣಾ ಒಂದು ರಿಟರ್ನಿಂಗ್ ಆಫೀಸರ್ ಏನ್ ಕೊಡ್ತಾರೆ ಅದೇ ಫೈನಲ್? ಹಂಗಲ್ಲ. ಅದನ್ನೇ ಇಲ್ಲಿ ನಾ ಕೊಟ್ಟಿರೋದು ನೋಡಿ. ಚುನಾವಣಾ ಅರ್ಜಿ ಮೂಲಕ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ, ಅರ್ಥ ಆಗ್ತಿದೆಯಲ್ಲ, ಚುನಾವಣಾ ಅಧಿಕಾರಿಗಳು ಏನೇನ್ ಡಿಸಿಷನ್ಸ್ ಕೊಟ್ಟಿರ್ತಾರೆ ಎಲೆಕ್ಷನ್ ನಡೆಯೋ ಟೈಮ್ ಅಲ್ಲಿ, ದಟ್ ಇಸ್ ದ ಫೈನಲ್ ಒನ್. ಬಟ್ ಆಫ್ಟರ್ ಕಂಪ್ಲೀಟಿಂಗ್ ದ ಎಲೆಕ್ಷನ್, ಈಗ ನೋಡಿ MLA ಆಗಿರುತ್ತೆ, ಘೋಷಣೆ ಕೂಗಾಗಿರುತ್ತೆ, ದಟ್ ಇಸ್ ದ ಫೈನಲ್. ಅವಾಗ ಸರ್ ನಂದ್ರಲ್ಲಿ ಏನೋ ಇವ್ರು ಗೋಲ್ಮಾಲ್ ಮಾಡಿದ್ದಾರೆ, ಎಣಿಕೆಯಲ್ಲಿ ತಪ್ಪಾಗಿದೆ, ಅಂಚೆ ಮತದಲ್ಲಿ ತಪ್ಪಾಗಿದೆ ಅಂತ ನಮ್ಮ ರಾಜ್ಯದಲ್ಲಿ ಎಷ್ಟು ಸಲ ಹೋಗಿದ್ದಾರೆ ಅಲ್ವಾ ಸುಪ್ರೀಂ ಕೋರ್ಟ್ಗೆ. ಆ ತರ ಕಂಪ್ಲೀಟ್ ಆದ್ಮೇಲೆ ಓದ್ಬೋದು. ಸೊ ಇಲ್ಲೂ ಅದೇ ಹೇಳಿದ್ದು, ಮೀನಾಕ್ಷಿ ನಟರಾಜನ್ ಅಂತಕ್ಕಂಥವ್ರು ರಿಜೆಕ್ಷನ್ ಆಫ್ ರಾಜ್ಯಸಭಾ ಕ್ಯಾಂಡಿಡೇಚರ್, ಅವರ ನಾಮಪತ್ರ ತಿರಸ್ಕಾರ ಮಾಡಿದ್ದಾರೆ ಅಂತ ಹೋಗಿದ್ರು. ಸೊ ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಎಸ್ ವಿ ಕ್ಯಾನ್ ಇಂಟರ್ಫಿಯರ್, ಇಟ್ ಕ್ಯಾನ್ ಬಿ ಓಕೆ ಮಾಡಬಹುದು, ಬಟ್ ನಾಟ್ ನೌ. ಯಾವಾಗ ನಾವು ಕಂಪ್ಲೀಟ್ ಇದು ಪ್ರೋಸೆಸ್ ಮುಗಿಬೇಕು, ಮುಗ್ದಾದ್ಮೇಲೆ ಬನ್ನಿ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಅದಕ್ಕೆ ಚುನಾವಣಕ್ಕೆ ಅದರದೇ ಆದ ಆಟೋನಮಸ್ ಇದೆ. ಸೊ ಹಾಗಾಗಿ ಚುನಾವಣಾ ಒಂದು ಸಂಸ್ಥೆಗೆ ಮಧ್ಯದಲ್ಲಿ ನಾವು ಬರಲ್ಲ. ಹಾಗಾಗಿ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಎಸ್ ಚಂದ್ರಕೂರ್ ಅವರ ಪೀಠ ಇದನ್ನು ಗಮನಿಸಿ ಅರ್ಜಿಯನ್ನ ವಾಪಸ್ ತಗೊಳಕ್ ಹೇಳ್ತಾರೆ. ಓಕೆ, ಯಾಕಂದ್ರೆ ಕಂಪ್ಲೀಟ್ ಆದ್ಮೇಲೆ ನೀವು ಬರಬಹುದು ಅಂತ. ಸೊ ಆರ್ಟಿಕಲ್ 329B ಇದನ್ನ ಹೇಳುತ್ತೆ. ಸೊ 329 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನೋಡಿ, ಈ ತರದೆಲ್ಲ ಕ್ವಶನ್ಸ್ ತಿಳ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಜೆ ಉತ್ಪನ್ನಗಳು ಮತ್ತು ಅವುಗಳ ಆಯಾ ರಾಜ್ಯಗಳನ್ನ ಪರಿಗಣಿಸಿ. ನೋಡಿ, ಒಂದು 3-4 ಐಟಮ್ ಜೆಗೆ ಜೆ ಪ್ರಾಡಕ್ಟ್ಸ್ ಜೆ ಕ್ಯಾಟಗರಿ ಒಂದು ಇದು ಟ್ಯಾಕ್ಸ್ ಸಿಕ್ಕಿದೆ. ಬಾಗಯ್ಯ ರೇಷ್ಮೆ ಜಾರ್ಖಂಡ್, ಕುಚ್ಚೆ ರೇಷ್ಮೆ ಛತ್ತೀಸ್ಗಢ, ಕೋಟ್ಪಾಟ್ ಕೈಮಗ್ಗ ಬಟ್ಟೆ ಒಡಿಶಾ. ಇಲ್ಲಿ ನಾನು ಅದರದ್ದೇ ತಗೋಬೇಕಾಯ್ತು, ಒಂದು ಎಕ್ಸ್ಟ್ರಾ ಇಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ದಿಸ್ ಇಸ್ ರಾಂಗ್ ಆನ್ಸರ್. ಬಾಗಯ್ಯ ರೇಷ್ಮೆ ಜಾರ್ಖಂಡ್, ಕುಚ್ಚೆ ರೇಷ್ಮೆ ಕೂಡ ಜಾರ್ಖಂಡ್. ಓಕೆ, ಇದು ಒಡಿಶಾ ಕರೆಕ್ಟ್ ಆಗಿದೆ. ಆಪ್ಷನ್ 1 and 3 ಇಸ್ ದ ರೈಟ್ ಆನ್ಸರ್. 1 and 3, ಆಪ್ಷನ್ 2 ತಪ್ಪು. ಸೊ ಜಾರ್ಖಂಡ್ ನ 4 ಐಟಮ್ಗಳಿಗೆ, ಒಂದು ಬಗಯ್ಯ ಸ್ಕಿಲ್, ಕುಚ್ಚೈ ಸಿಲ್ಕ್, ಮುಂಡಾ ಜ್ಯುವೆಲರಿ, ಬಂಬೂ ಕ್ರಾಫ್ಟ್ಗೆ ಒಂದು ಸಿಕ್ಕಿರ್ತಕ್ಕಂಥದ್ದು. ಇಲ್ಲೇ ನೋಡಬಹುದು, ಬಂಬೂಯಿಂದ ಮಾಡೋದು, ಇದು ಮುಂಡಾ ಜ್ಯುವೆಲರಿ, ಇದು ಕುಚ್ಚಯ್ಯ, ಇದು ಬಾಗಯ್ಯ ರೇಷ್ಮೆ. ಈ 4 ಜಾರ್ಖಂಡ್ ರಾಜ್ಯದ ಈ ಒಂದು ಇದಕ್ಕೆ GI ಟ್ಯಾಕ್ಸ್ ಸಿಕ್ಕಿದೆ. ಇದಕ್ಕೆ ನಬಾರ್ಡ್ ಕೂಡ ತುಂಬಾ ಹೆಲ್ಪ್ ಮಾಡಿದೆ ಅವರಿಗೆ GI ಟ್ಯಾಕ್ಸ್ ಸಿಗಕ್ಕೋಸ್ಕರ. ಇನ್ನು ಬಾಗಯ್ಯ ರೇಷ್ಮೆ ಅಂತಕ್ಕಂಥದ್ದು ಕೈಯಿಂದ ನೂಲುವ ನೈಸರ್ಗಿಕ ಚಿನ್ನದ ಹೊಳಪಿನ ಜವಳಿ. ಇದು ಬಾಗಯ್ಯ ಬಟ್ಟೆ ಗೊಡ್ಡಾ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು, ಹೆಚ್ಚಾಗಿ ಸಂತಾಲ್ ಬುಡಕಟ್ಟು ಮಹಿಳೆಯರನ್ನ ನೇಯಲ್ಪಟ್ಟಕ್ಕಂಥದ್ದು. ಇನ್ನು ಕುಚ್ಚ ರೇಷ್ಮೆ ಬಂದ ಸ್ನೇಹಿತರೆ, ಸರೈಖೆಲಾ ಅರ್ಸಾಬಾನ್ ಜಿಲ್ಲೆ, ಕುಚ್ಚೈ ಗ್ರಾಮ, ಜಾರ್ಖಂಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಇದು ಹುಳಗಳು ಮರದ ಮೇಲೆ ಅವ್ರು ಬಿಟ್ಟು ಆ ಬೆಳೆಸಿದ ರೇಷ್ಮೆ ಹುಳಗಳನ್ನ ಬಳಸಿ ಮಾಡ್ತಕ್ಕಂಥದ್ದು. ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಒಂದು ರೇಷ್ಮೆ ಅಂತ ಕರೀತಾರೆ. ಮುಂಡಾಭರಣ, ವಿಶಿಷ್ಟವಾದ ಜಾಮಿತೀಯ ಮಾದರಿ ಮತ್ತು ಪ್ರಕೃತಿ ಪ್ರೇರೇಪಿತ ಲಕ್ಷಣ ನಿರಸಲ್ಪಟ್ಟ ವಿಶಿಷ್ಟ ಕಲಾತ್ಮಕ ಧಾರ್ಮಿಕ ಕಲಾ ಪ್ರಕಾರದಿಂದ ಮಾಡ್ತಕ್ಕಂಥ ಆಭರಣ ಇದು. ಓಕೆ, ಇನ್ ಜಾರ್ಖಂಡ್ ನ ಬಿದಿರಿನ ಕರಕುಶಲ, ಸಂತಾಲ್, ಹೋ, ಗೋಂಡ್ ಮತ್ತೆ ಪಹರಿ ಅಂತಹ ಸ್ಥಳೀಯ ಬುಡಕಟ್ಟು ಜನಾಂಗಗಳು ಇದನ್ನ ಬಂಬೂನ ತಗೊಂಡು ನೇಯ್ದು ಮಾಡ್ತಕ್ಕಂಥ ಫರ್ನಿಚರ್ಗಳು. ಈ ಇಷ್ಟಕ್ಕೂ ಕೂಡ ಜಾರ್ಖಂಡ್ ನ ಒಂದು ಇದಕ್ಕೆ GI ಟ್ಯಾಕ್ಸ್ ಸಿಕ್ಕಿದೆ ಸ್ನೇಹಿತರೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಮೇಲೆ ನೀಡಲಾಗಿರುವ ಯಾವ ದೇಶಗಳು G7 ಸದಸ್ಯರಾಗಿದ್ದಾರೆ? ಕೆನಡಾ ಆಗಿದ್ದಾರೆ, ಫ್ರಾನ್ಸ್ ಆಗಿದ್ದಾರೆ, ಜರ್ಮನಿ ಆಗಿದೆ, ಇಟಲಿ ಆಗಿದೆ, ಜಪಾನ್ ಆಗಿದೆ, ಯುನೈಟೆಡ್ ಕಿಂಗ್ಡಮ್, UK ಎಲ್ಲ ಕೂಡ ಆಗಿದ್ದಾರೆ. 1 2 3 4 5 6 ಇಲ್ಲಿದೆ. ಇಲ್ಲಿ ಒಂದೇ ಆಪ್ಷನ್ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆಯಾ? ಇಲ್ಲ ಇದೆಯಲ್ಲ, ಇಲ್ಲೇ ಇದೆಯಲ್ಲ ನೋಡಿ ಆಪ್ಷನ್. 1 2 3 4 5 6 ಮತ್ತು 7. ಓಕೆ, G7 ಸಮಿಟ್ ಫ್ರಾನ್ಸ್ ಅಲ್ಲಿ ನಡೆದಿದೆ ಗೊತ್ತಿದೆಯಲ್ಲ. ಭಾರತದ ಪ್ರಧಾನ ಮಂತ್ರಿಗಳು ಕೂಡ ಹೋಗಿದ್ರು. ಅಲ್ಲಿ ಬೈಲ್ಯಾಟ್ರಲ್ ಟಾಕು ಕೂಡ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಸ್ಟ್ಯಾಟಿಕ್ ಪೋರ್ಷನ್ ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ಮತ್ತೆ ಇಲ್ಲಿ ಏನ್ ಡಿಸ್ಕಸ್ ಆಯ್ತು ಅನ್ನೋದು ಬೇಕಾದ್ರೆ ಕೇಳಬಹುದು ನಿಮ್ಗೆ. G7 ಈಗ ನಡೆದಿದೆ 52ನೇ ಒಂದು ಸಮ್ಮಿಟ್ ಸ್ನೇಹಿತರೆ. ಫ್ರಾನ್ಸ್ ನ ಇವಿಯಾನ್ ನಲ್ಲಿ ನಡೆಯುತ್ತೆ. ಫ್ರಾನ್ಸ್ ಇನ್ವೈಟ್ ಮಾಡಿರುತ್ತೆ.
ಈ ತರ ನೋಡಕ್ ಹೋದ್ರೆ ಕಂಟಿನ್ಯೂಸ್ ನಾವು ನೋಡಿದ್ರೆ 7ನೇ ಸಲ ಇದು ಕಂಟಿನ್ಯೂಸ್ ನಾವು ಅಟೆಂಡ್ ಮಾಡ್ತಾರೆ. ಕೆನಡಾ ಅವರು ಇನ್ನು ನಮ್ಗೆ ಕರೆದ್ರು, ಜರ್ಮನಿ ಅವ್ರು ಕರೆದಿದ್ರು, ಇಟಲಿ ಅವ್ರು ಕರೆದಿದ್ರು, UK ಅವ್ರು ಕರೆದಿದ್ರು. ಸೊ ಇವರೆಲ್ಲ ಕೂಡ ನಮಗೆ ಕರೆದಿದ್ರು. ಇದು 13ನೇ ಓವರ್ ಆಲ್ ಇದರಲ್ಲಿ ಇಂಡಿಯಾನ ಆಸ್ ಎ ಗೆಸ್ಟ್ ಆಗಿ ಕರೆದಿರ್ತಕ್ಕಂಥದ್ದು. G7 ಅಲ್ಲಿ ಯಾವ ರಾಷ್ಟ್ರಗಳಿರಬೇಕು? 7 ರಾಷ್ಟ್ರಗಳು, ಕೆನಡಾ, ಫ್ರಾನ್ಸ್ 2, ಜರ್ಮನಿ 3, ಇಟಲಿ 4, ಜಪಾನ್ 5, UK ಅಂಡ್ US 7 ರಾಷ್ಟ್ರಗಳಿರುತ್ತೆ. ಇದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ EU ಕೂಡ ಬರುತ್ತೆ ಸ್ನೇಹಿತರೆ. ಆದ್ರೆ ಇವನ್ನ ಕೌಂಟ್ ಮಾಡಲ್ಲ, ಇಸ್ ನಾಟ್ ಕೌಂಟಿಂಗ್ ಆಸ್ ಅ ಮೆಂಬರ್. ಬಟ್ G7 ಅಂದ್ರೆ ಇವರು ಪ್ರಮುಖವಾಗಿದ್ದು EU ಅವರು ಕೂಡ ಬರ್ತಾರೆ ಇಲ್ಲಿಗೆ ಪ್ರತಿ G7 ಸಮ್ಮಿಟ್ಗೆ. ಓಕೆ, ಈ ವರ್ಷದ ಸಮ್ಮಿಟ್ ಏನು ಇವಿಯನ್ ಫ್ರಾನ್ಸ್ ಅಲ್ಲಿ ನಡೀತಾ ಇದೆ, ಅದರ ಥೀಮ್ ಏನು ಅಂತ ಕೇಳಬಹುದು. ಫೋರ್ಜಿಂಗ್ ನ್ಯೂ ಪಾರ್ಟ್ನರ್ಶಿಪ್ ಅಂಡ್ ರೀಬಿಲ್ಡಿಂಗ್ ಇಂಟರ್ನ್ಯಾಷನಲ್ ಸಾಲಿಡರಿಟಿ ಅಂತ ಹೇಳಿ. ಇನ್ನು ಈ G7 ನೆಕ್ಸ್ಟ್ ಇಯರ್ ನಡೀತಕ್ಕಂಥದ್ದು ಯಾವ್ದು ಅದು ಗೊತ್ತಿರಲಿಲ್ಲ. US ಅಲ್ಲಿ ನಡೆಯುತ್ತೆ ನೆಕ್ಸ್ಟ್ ಇಯರ್. 2026 ವಿಶೇಷ ಆಹ್ವಾನಿತರು ಭಾರತ, ಚೀನಾ, ದಕ್ಷಿಣ ಕೊರಿಯಾ, ಕೀನಿಯಾ ಮತ್ತು ಬ್ರೆಜಿಲ್. ಓಕೆ, ಇವರು ಆಹ್ವಾನಿತರು. ಇನ್ನು ಇದ್ರ ಬಗ್ಗೆ ನಾವು ಮಾತಾಡೋದು, G7 ಅಂದ್ರೆ ಟಾಪ್ ಕಂಟ್ರೀಸ್ಗಳು ಏನಿವೆ G20 ಅಲ್ಲಿ ಬರ್ತಾವಲ್ಲ, ಅವು G7 ನಲ್ಲೂ ಕೂಡ ಇವೆ. ಓಕೆ, ಇದೊಂದು ದೊಡ್ಡದಾದ ಅಂತಾರಾಷ್ಟ್ರೀಯ ವೇದಿಕೆ, ಮುಂದುವರೆದ ರಾಷ್ಟ್ರಗಳ ಒಂದು ವೇದಿಕೆ ಅಂತ ಕರೀಬಹುದು. ಆಕ್ಚುಲಿ ಇದ್ರ ಬಗ್ಗೆ ನಾವು ಇತಿಹಾಸ ನೋಡಕ್ ಹೋದ್ರೆ ಸ್ನೇಹಿತರೆ, 1970ರಲ್ಲಿ ಜಾಗತಿಕ ತೈಲ ಆಘಾತಗಳು, ಸ್ಥೂಲ ಆರ್ಥಿಕ ಬಿಕ್ಕಟ್ಟುಗಳು ಆದಾಗ ಇದನ್ನ ಹಣಕಾಸು ಮಂತ್ರಿ ಮತ್ತೆ ನಾಯಕರುಗಳು ಅನೌಪಚಾರಿಕ ಸಭೆ ಆಗಿದ್ದನ್ನ ಸ್ಟಾರ್ಟ್ ಮಾಡ್ತಾರೆ, ಇನ್ಫಾರ್ಮಲ್ ಗ್ರೂಪ್ ಆಗಿ ಸ್ಟಾರ್ಟ್ ಮಾಡ್ತಾರೆ. 1977-81 ಶೃಂಗಸಭೆ ಅಲ್ಲಿ G8 ನ ರೂಪಾಂತರ ಆಗತ್ತೆ. ಓಕೆ, G8 ಆಗಿ ವಿಸ್ತಾರ ಮಾಡ್ತಾರೆ. 1998ರಲ್ಲಿ ರಷ್ಯಾದ ಒಕ್ಕೂಟ ಕೂಡ ಸೇರ್ಕೊಳ್ಳುತ್ತೆ. 2014ರ ಒಂದು ಉಕ್ರೇನ್ ನ ಸಾರ್ವಭೌಮ ಆ ಒಂದು ಪ್ರಾದೇಶಿಕ ಯುದ್ಧಕ್ಕೆ ಏನು ನಾಂದಿ ಆಗುತ್ತೆ, ಅವಾಗ ರಷ್ಯಾವನ್ನ ಬೇರ್ಪಡಿಸಿ ಎಗೇನ್ ಇದು 2014ರಿಂದ G7 ಆಗುತ್ತೆ. G8 ಆಗಿದ್ದು G7 ವಾಪಸ್ ಆಗುತ್ತೆ. ಓಕೆ, ಸೊ ಇದು ಅದರ ಇತಿಹಾಸ ನೋಡೋದಾದ್ರೆ. ನೆಕ್ಸ್ಟ್ ವರ್ಷ 2027ಕ್ಕೆ ಅಮೆರಿಕ ಇದನ್ನ ಕಂಡಕ್ಟ್ ಮಾಡ್ತಾ ಇದೆ. ಗೊತ್ತಿಲ್ಲ ಅಮೆರಿಕದವ್ರು ಭಾರತನ ಕರೀತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಅಮೆರಿಕ ಮೋದಿ ಮತ್ತೆ ಟ್ರಂಪ್ ಕೂತ್ಕೊಂಡಿದ್ರು, ಬೈಲ್ಯಾಟ್ರಲ್ ಕೂಡ ಮಾತಾಡಿದ್ರು, ಸುಮ್ಮನೆ ಮಾತಾಡ್ಬೇಕಲ್ಲ ಅಂತ ಮಾತಾಡಿದ್ರು. ಹಾಗೆ ಕೆನಡಾ ಮತ್ತೆ ಇಂಡಿಯಾ ಅಂದ್ರೆ ಈ ತರ ಹೋದಾಗ ಬೈಲ್ಯಾಟ್ರಲ್ ಟಾಕ್ಗಳು ನಡೆಯುತ್ತೆ. ಓಕೆ, ಒಂದಷ್ಟು ಒಪ್ಪಂದಗಳು ಈ ತರ ಅದೆಲ್ಲ ನಡೆಯುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ಇಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ G20 ನಾವು ದೊಡ್ಡದಾದ ಚೌಕಟ್ಟುಗಳನ್ನ ಏನ್ ಮಾಡ್ತೀವಿ ಅದನ್ನ ಇಲ್ಲೂ ಕೂಡ ನಾವು ಅನುಸರಿಸಬೇಕು, ಸಿಂಕ್ರೊನೈಸ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಮತ್ತೆ ರಾಜಕೀಯ ಬಿಕ್ಕಟ್ಟುಗಳ ಬಗ್ಗೆ ಏನ್ ನಡೀತಾ ಇದೆ, ಕಡಲ ಭದ್ರತೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಘರ್ಷ, ಇದಕ್ಕೆಲ್ಲ ಒಂದು ನೀತಿಗಳನ್ನ ರೂಪಿಸ್ಬೇಕಾಗತ್ತೆ. ಮತ್ತೆ ಹವಾಮಾನದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಕ್ಲೈಮೇಟ್ ಚೇಂಜ್ ಬಗ್ಗೆ. ಮತ್ತೆ ಅಲ್ಲಿ ನಾವು ಅದರ ಪಾಲಿಸಿ ಹೆಂಗಿರ್ಬೇಕು, ಹೆಂಗ್ ಯುಟಿಲೈಸ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಚೌಕಟ್ಟುಗಳನ್ನ ಮಾತಾಡ್ತಾ ಹೋಗ್ತಾರೆ. ಓಕೆ, ಸೊ ಇವೆಲ್ಲ ಕೂಡ ಈ ಒಂದು ವೇದಿಕೆಯ ಪ್ರಮುಖ ಅಂಶಗಳಲ್ಲಿ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಒಂದೊಂದು ಲೈನ್ ಅಲ್ಲೇ ಕೊಟ್ಟಿದ್ದೀನಿ, ದಟ್ಸ್ ಎನಫ್ ಆಕ್ಚುಲಿ. ಇದರಲ್ಲಿ ಇಂಡಿಯಾ ಮತ್ತೆ ಫ್ರಾನ್ಸ್ ತುಂಬಾ ಒಂದಷ್ಟು ಬಯಲಾಟರಲ್ ಒಪ್ಪಂದಗಳಾಗ್ತವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಅದನ್ನೇ ಕ್ವಶನ್ ತಗೊಂಡಿದ್ದೀನಿ. ತೃಷ್ಣ ಉಪಗ್ರಹ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ತೃಷ್ಣ ಅಥವಾ ತೃಷ್ಣ ಅಂತಕ್ಕಂಥದ್ದು ಏನಿದೆ, ಇದೊಂದು 2027 ನಾವು ಲಾಂಚ್ ಮಾಡ್ತೇವೆ ಅಂತ ಮೋದಿ ಹೇಳಿದ್ದಾರೆ. ಇಟ್ ಈಸ್ ಎ ಕೊಲಾಬ್ರೇಷನ್ ಆಫ್ ಇಂಡೋ ಫ್ರೆಂಚ್. ಓಕೆ, 1 ಸ್ಯಾಟಲೈಟ್ 2 ಐಸ್ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ನೋಡೋಣ ಬನ್ನಿ. ಆಪ್ಷನ್ಸ್ ಫಸ್ಟ್ ಓದೋಣ, ಕ್ವಶನ್ ನೋಡ್ಕೋಣ. ಈ ಕಾರ್ಯಾಚರಣೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಪ್ರಾಥಮಿಕವಾಗಿ ಆಳವಾದ ಬಾಹ್ಯಾಕಾಶ ಖಗೋಳ ವೀಕ್ಷಣೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಉಷ್ಣ ಅತಿಗೆಂಪು ಅವಲೋಕನಗಳನ್ನು ಬಳಸಿಕೊಂಡು ಭೂಮಿ ಮೇಲ್ಮೈ ತಾಪಮಾನ, ಬಾಷ್ಪೀಕರಣ, ನೀರಿನ ಒತ್ತಡ, ಪರಿಸರ ವ್ಯವಸ್ಥೆ, ಚಲನಶೀಲತೆ ಮೇಲ್ವಿಚಾರಣೆ ಮಾಡಲು ಉಪಗ್ರಹವನ್ನು ವಿನ್ಯಾಸಗೊಳಿಸಲಾಗ್ತದೆ. ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ರಾಂಗ್. ಯಾಕಂದ್ರೆ ಇಸ್ರೋ ಮತ್ತೆ ನಾಸಾ ಅಲ್ಲ, ಯಾಕಂದ್ರೆ ನಾನು ಹೇಳಿದೆ ಇದು ಫ್ರಾನ್ಸ್ ಸ್ಪೇಸ್ ಏಜೆನ್ಸಿ ಇಸ್ರೋ ಜೊತೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಆಪ್ಷನ್ 1 ರಾಂಗು, ಆಪ್ಷನ್ 2 ಕರೆಕ್ಟ್ ಸ್ನೇಹಿತರೆ. ಇನ್ನು ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇದನ್ನ ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನಿ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಒಂದೊಂದು ಪಾಯಿಂಟ್ಸ್ ಗಳಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ತೃಷ್ಣ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು ನಿಮ್ಗೆ. ಏನ್ ಸರ್ ನೋಡಿ, ಥರ್ಮಲ್ ಇನ್ಫ್ರಾರೆಡ್ ಇಮ್ಯಾಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಈ ಕಂಪ್ಲೀಟ್ ನೀವು ಫುಲ್ ಫಾರ್ಮ್ ತಿಳ್ಕೊಂಡ್ಬಿಟ್ರೆ ಅದ್ರಲ್ಲಿ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಥರ್ಮಲ್ ಇನ್ಫ್ರಾರೆಡ್ ಉಷ್ಣ ಅತಿಗೆಂಪು ಅವಲೋಕನ ಅಂತ ಅದನ್ನ ಹೇಳಿದ್ರು. ಇಮ್ಯಾಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ನಮ್ಮಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ ಒಂದು ಖಗೋಳ, ಒಂದು ಸ್ಯಾಟಲೈಟ್ ಅಂತ ಹೇಳ್ಬೋದು. ಓಕೆ, ವಾಟರ್ ರಿಸೋರ್ಸಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಬಗ್ಗೆ ಆಗಿರ್ಬೋದು. ಓಕೆ, ಇದ್ರಲ್ಲಿ ಏನಿರುತ್ತೆ,
ಯಾವ ತರ ಇನ್ಫ್ರಾರೆಡ್ ಡೇಟಾ ಯೂಸ್ ಮಾಡ್ತಾರೆ, ಲ್ಯಾಂಡ್ ಸರ್ಫೇಸ್ ಟೆಂಪರೇಚರ್ ಮಾನಿಟರ್ ಮಾಡ್ತಾರೆ, ಟೆಂಪರೇಚರ್ ಓಕೆ, ಭೂಮಿ ಮೇಲೆ ಎವಾಪರೇಷನ್ ಹೆಂಗಾಗ್ತಾ ಇದೆ, ಅಗ್ರಿಕಲ್ಚರ್ ವಾಟರ್ ಯೂಸ್ ಸ್ಟಡಿ ಮಾಡೋದು, ಡ್ರಾಟ್ ವಾಟರ್ ರೆಸಿಸ್ಟೆನ್ಸ್ ಮಾನಿಟರಿಂಗ್ ಮಾಡೋದು, ಓಕೆ, ಡ್ರಾಟ್ ಅನ್ನೋ ಬರಗಾಲ, ವಾಟರ್ ರೆಸಿಸ್ಟೆನ್ಸ್ ಬಗ್ಗೆ ಮಾನಿಟರಿಂಗ್ ಮಾಡೋದು, ಎಕೋಸಿಸ್ಟಮ್ ಕ್ಲೈಮೇಟ್ ರಿಸರ್ಚ್ ಬಗ್ಗೆ ಮಾಡೋದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕೊಡ್ತೀನಿ. ಈಗ 2 ದೇಶ ಸೇರಿ ಮಾಡ್ತಾ ಇದೆಯಲ್ಲ, ಅದರಲ್ಲಿ 2 ಪ್ಲೇಲೋಡ್ ಇರಬೇಕು. ಹಾಗಾದ್ರೆ ಹೌದು ಸರ್, TRA ಪ್ಲೇಔಟ್ ಇದು ಫ್ರಾನ್ಸ್ ಮಾಡ್ತಿರ್ತಕ್ಕಂಥದ್ದು. ಓಕೆ, ಫ್ರಾನ್ಸ್ ಅನ್ನೋ ಒಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸೆಂಟರ್ ನ್ಯಾಷನಲ್ ಡಿಕೋರ್ಸ್ ಸ್ಪೇಷಿಯಲಿಸ್ ಅಂತಕ್ಕಂಥದ್ದು ಏನಿದೆ, ಇದು TRA ಪ್ಲೇಔಟ್ ಕಳಿಸುತ್ತೆ. ಇದೇನ್ ಮಾಡುತ್ತೆ ಫ್ರಾನ್ಸ್ ಕಡೆಯಿಂದ, ಮೆಜರ್ ಲ್ಯಾಂಡ್ ಸರ್ಫೇಸ್ ಟೆಂಪರೇಚರ್ ಎಮಿಸಿವಿಟಿ. ಓಕೆ, ಏನು ಆವಿ ಆಗೋದು, ಟೆಂಪರೇಚರ್ ಹೆಂಗಿದೆ, ಇದು ಆ ಒಂದು ಪ್ಲೇಲೋಡ್ ಫ್ರಾನ್ಸ್ ಕಡೆಯಿಂದ ಮಾಡೋದು. VNIR ಸ್ವಿರ್ ಪ್ಲೇಲೋಡ್ ಅಂತ ಇಸ್ರೋ ಡೆವಲಪ್ ಮಾಡುತ್ತೆ ಇದನ್ನ. ಇದು ನಮ್ಮಲ್ಲಿ ಸಸ್ಯಗಳು ಹೆಂಗಿದೆ, ಮೆಜರ್ ಆಫ್ ವೆಜಿಟೇಷನ್ಸ್, ಅರಣ್ಯ ಹೆಂಗಿದೆ, ಸರ್ಫೇಸ್ ರಿಫ್ಲೆಕ್ಟೆನ್ಸ್ ಹೆಂಗಿದೆ, ಬಯೋಫಿಸಿಕಲ್ ಪ್ಯಾರಾಮೀಟರ್ ಏನಿದೆ, ಓಕೆ, ಈ ತರ ಎಲ್ಲ ಮೆಜರ್ ಮಾಡ್ತಕ್ಕಂಥದ್ದು. ಓಕೆ, ಇದರಿಂದ ಕ್ರಾಪ್ ಹೆಲ್ತ್, ಇರಿಗೇಷನ್ ಹೆಂಗಾಗ್ತದೆ, ಜಲ ಒಂದು ಪ್ರದೇಶಗಳು ಆಗಿರ್ಬೋದು, ಜಲದಾಯ ಪ್ರದೇಶಗಳು, ಬರಗಾಲಗಳು, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಬಗ್ಗೆ ಇವೆಲ್ಲ ಕೂಡ ಇನ್ಫಾರ್ಮೇಶನ್ಸ್ ತಗೊಳ್ತಕ್ಕಂಥದ್ದು. ಇದನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ 761 ಕಿಲೋಮೀಟರ್ ಆಲ್ಟಿಟ್ಯೂಡ್ ಅಲ್ಲಿ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಲ್ಲಿ 5 ವರ್ಷ ಇದ್ರ ಲೈಫ್ ಇರುತ್ತೆ, ಲಾಂಚ್ ಮಾಡ್ತೀವಿ ಸ್ನೇಹಿತರೆ 2027ಕ್ಕೆ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ ಏನು ಇದು ಅಂತ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಫೈನ್ ಸರ್, ನೆಕ್ಸ್ಟ್ ಹೋಗ್ಬಿಡ್ತೇನೆ. ಕಾಂಕ್ವೆಸ್ಟ್ ವ್ಯಾಯಾಮದ ಬಗ್ಗೆ ಒಂದು ಪ್ರಶ್ನೆ. ಕಾಂಕ್ವೆಸ್ಟ್ ಅಂತಕ್ಕಂಥದ್ದು ಮಂಗೋಲಿಯಾದಲ್ಲಿ ಆಗ್ತಕ್ಕಂಥದ್ದು ಸ್ನೇಹಿತರೆ. ಇದು ಲಾಸ್ಟ್ ಇಯರ್ ಆಗಿತ್ತು, ಈ ವರ್ಷನೂ ಅಲ್ಲೇ. ಇದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವ ಸಶಸ್ತ್ರ ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧನೆಯನ್ನು ಹೆಚ್ಚಿಸುವ ಗುರಿಯೊಂದಿಗೆ ಮಂಗೋಲಿಯಾ ವಾರ್ಷಿಕವಾಗಿ ಆಯೋಜಿಸುವ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮವಾಗಿದೆ. ಹೌದು, ಬಹುರಾಷ್ಟ್ರೀಯ ಅಂದ್ರೆ ತುಂಬಾ ರಾಷ್ಟ್ರಗಳು ಬರುತ್ತೆ, 23ಕ್ಕಿಂತ ಹೆಚ್ಚು ರಾಷ್ಟ್ರಗಳು. ಎಸ್, ದಿಸ್ ಇಸ್ ಕರೆಕ್ಟ್. ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಯ ಅಂಗವಾಗಿ ಮಾಡ್ತಕ್ಕಂಥದ್ದು. ಓಕೆ, ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ಈ ವ್ಯಾಯಾಮವನ್ನು ಶಾಂಘೈ ಸಹಕಾರ ಸಂಸ್ಥೆ ಚೌಕಟ್ಟಿನ ಅಡಿಯಲ್ಲಿ ನಡೆಸಲಾಗುತ್ತದೆ. ಇದು ತಪ್ಪು. ದಿಸ್ ಇಸ್ ರಾಂಗ್. ಆಪ್ಷನ್ 1 ಮಾತ್ರ ರೈಟ್ ಆನ್ಸರ್. ಸೊ ಕಾಂಕ್ವೆಸ್ಟ್ ಅಂತಕ್ಕಂಥದ್ದು ಆಕ್ಚುಲಿ ಫಸ್ಟ್ ಅಮೆರಿಕ ಮತ್ತೆ ಮಂಗೋಲಿಯನ್ ನಡೆಯೋ ಸ್ಟಾರ್ಟ್ ಆಗಿದ್ದು, ಆಮೇಲೆ ಎಲ್ಲ ಏಷ್ಯಾ, ಯುರೋಪ್ ಎಲ್ಲಾ ಕಂಟ್ರಿಗಳು ಭಾಗವಹಿಸಕ್ ಬರ್ತದೆ. ನಮ್ಮ ವಿಶ್ವಸಂಸ್ಥೆಯ ಚಾರ್ಟರ್ 4 ನ ಅಡಿಯಲ್ಲಿ ಈ ಒಂದು ಇದನ್ನ ಹಮ್ಮಿಕೊಳ್ಳಲಾಗ್ತದೆ. ತುಂಬಾ ಡೀಟೇಲ್ ಎಲ್ಲ ಬೇಕಾಗಿಲ್ಲ. ಮಂಗೋಲಿಯಲ್ಲಿ ನಡೀತಕ್ಕಂಥದ್ದು ನಮ್ಮ ಭಾರತದ ಜಾಟ್ ರೆಜಿಮೆಂಟ್ 40 ಜನ ಕೂಡ ಇರ್ತಕ್ಕಂಥ ಒಂದು ಆರ್ಮಿ ಟ್ರೂಪ್ ಕೂಡ ಹೋಗಿದೆ. ಓಕೆ, ಇದರಲ್ಲಿ ನಾವು 23ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಭಾಗವಹಿಸ್ತದೆ. 2006ರಿಂದ ಇದು ನಡೀತಾ ಬರ್ತಾ ಇದೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಭಾರತ್ ಇನ್ನೋವೇಟ್ಸ್ 2026 ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತ ಫ್ರಾನ್ಸ್ ಸಿಇಒ ವೇದಿಕೆ ಅಡಿಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಒಂದು ಉಪಕ್ರಮವಾಗಿದ್ದು, ಪ್ರಾಥಮಿಕವಾಗಿ ರಫ್ತು ಆಧಾರಿತ ಉತ್ಪಾದನಾ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅರ್ಹತೆ ಪಡೆಯಲು ಆ ಸ್ಟಾರ್ಟ್ಅಪ್ಗಳು ಭಾರತದಲ್ಲಿ ಕಾನೂನುಬದ್ಧವಾಗಿ ನೋಂದಾಯಿಸಲ್ಪಟ್ಟಿರಬೇಕು ಮತ್ತು ಭಾರತೀಯ ಸಂಸ್ಥಾಪಕ ಕನಿಷ್ಠ 51% ಮಾಲೀಕತ್ವವನ್ನು ಹೊಂದಿರಬೇಕು. ಇಲ್ಲಿ ನೋಡಿ, ಇಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ, ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು ಇಂಡಿಯಾ ಫ್ರಾನ್ಸ್ ಭಾರತ್ ಇನ್ನೋವೇಟ್ಸ್ ಅಂತಕ್ಕಂಥದ್ದು ಇಷ್ಟ ಸ್ನೇಹಿತರೆ. ಈಗ ಭಾರತದಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇತ್ತಲ್ಲ ನೀತಿ ಆಯೋಗದ, ಅದೇ ರೀತಿ ಮಕ್ಕಳಲ್ಲೇ ನಾವೀನ್ಯಕಾರರು, ಶಿಕ್ಷಣ ತಜ್ಞರು, ತಂತ್ರಜ್ಞ ಶಾಲಾ ಮಟ್ಟದಲ್ಲೇ ಅದನ್ನ ರಚನೆ ಮಾಡಬೇಕು. ಇದು ಫ್ರಾನ್ಸ್ ಮತ್ತೆ ಇದು ಹೆಂಗ್ ತಗೊಂಡೋಗ್ಬೇಕು ಅಂದ್ರೆ ಗಡಿಯಾಚೆಗೆ ತಗೊಂಡೋಗ್ಬೇಕು ಇದನ್ನ. ಸೊ ಹಾಗಾಗಿ ಭಾರತದ ಅಟಲ್ ಇನ್ನೋವೇಷನ್ ಮಿಷನ್ ನೀತಿ ಆಯೋಗ ಏನಿದೆ ಮತ್ತು ಫ್ರಾನ್ಸ್ ನ ಲಾ ಫೌಂಡೇಶನ್ ಡಸ್ಟಾಲ್ ಸಿಸ್ಟಮ್ ನಡುವೆ ಜಂಟು ಪಾಲುದಾರಿಕೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎರಡೂ ರಾಷ್ಟ್ರಗಳ ಒಂದು ನೈಜ ಜಗತ್ತಿಗೆ ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ನ ಪರಿಚಯ ಮಾಡೋದು ಮತ್ತೆ ಅವ್ರಿಗೆ ರಿಸರ್ಚ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ಸ್ ಕೊಡೋದು ಪ್ರಮುಖ ಉದ್ದೇಶ ಆಗಿದೆ. ನೈಸ್ ಫ್ರಾನ್ಸ್ ಇದರಲ್ಲಿ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. 2026ನೇ ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತೆಯ ವರ್ಷ ಅಂತ ಆಚರಿಸಬೇಕು ಅಂತ ಹೇಳಿ ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಇಟ್ ಈಸ್ G7 ಮೀಟಿಂಗ್ ಏನ್ ಹೋಗಿದ್ದು, ಫ್ರಾನ್ಸ್ ಮತ್ತೆ ಇಂಡಿಯಾ ಹೆಚ್ಚು ಬೈಲ್ಯಾಟರಲ್ ಟಾಕ್ ತುಂಬಾ ಮಾತಾಡಿದ್ದಾರೆ ಇದರಲ್ಲಿ. ಅದರಲ್ಲಿ ಈ ಒಂದು ಭಾರತ್ ಇನ್ನೋವೇಟ್ಸ್ ಅಂತಕ್ಕಂಥದ್ದು ಕೂಡ ಒಂದು ಇದು. ಓಕೆ, ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. ನಾನು ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಹೇಳದ್ನಲ್ಲ ಇದೇನು ಅಂತ. ನಾವೀನ್ಯತೆಗಳು ಉಪಕ್ರಮಗಳು ಹೆಂಗೆ ಅಂತಂದ್ರೆ, ಮೊದಲ ಶಾಲಾ ಇನೋವೇಟಿವ್ ಶಾಲಾ ಲೆವೆಲ್ ಅಲ್ಲಿ ಒಂದು ಲ್ಯಾಬ್ ರೀತಿ ಮಾಡಿ ಅದನ್ನ ವಿನಿಮಯ ಮಾಡ್ಕೊಳ್ಳೋದು, ನಮ್ಮಲ್ಲಿ ಇರ್ತಕ್ಕಂಥ ಅವರಲ್ಲಿ ಇರ್ತಕ್ಕಂಥದ್ದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಕ್ಸ್ಪೋರ್ಟ್ ಮಾಡೋ ರೀತಿ ಇದನ್ನ ಮಾಡ್ತಕ್ಕಂಥದ್ದು ಇದು ಪ್ರಮುಖ ಉದ್ದೇಶ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಒಂದಿಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಪ್ರೀವಿಯಸ್ ವಿಡಿಯೋಕ್ಕೆ ನಿಮಗೆ ಎಲ್ಲ ಲಿಂಕ್ ಗಳು ಕೊಟ್ಟಿರ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.